ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಸ್ನೇಹಿತರೆ, ಇವತ್ತು ನಾವಿರೋದು ಮಲ್ಲೇಶ್ವರಮಲ್ಲಿ. ನನ್ನ ಜೊತೆಗೆ ಇರೋದು ಪ್ರಭು. ವೆಲ್ಕಮ್ ಫ್ರೆಂಡ್ಸ್. ಈ ವ್ಲಾಗಲ್ಲಿ ಏನಪ್ಪ ಅಂದರೆ, ಏನು ಮಾಡ್ತಾಯಿದ್ದೀರಾ ಅಂದರೆ ಸ್ನೇಹಿತರೆ, ಒಂದು ಚಾಲೆಂಜಿಂಗ್ ವೀಡಿಯೋ ಮಾಡ್ತಾಯಿದ್ದೀರಿ ಈ ವ್ಲಾಗಲ್ಲಿ. ಏನೋ ಒಂಥರ ಡಿಫ್ರೆಂಟಾಗಿ ಏನಾದರೂ ಒಂದು ಟ್ರೈ ಮಾಡೋಣ ಅಂತ. ಅದಕ್ಕೋಸ್ಕರ ಈ ವ್ಲಾಗಲ್ಲಿ ಡಿಫ್ರೆಂಟಾಗಿ ಒಂದು ಚಾಲೆಂಜಿಂಗ್ ವೀಡಿಯೋ ಮಾಡ್ತಾಯಿದ್ದೀವಿ. ಏನಪ್ಪ ಅದಂದರೆ, ನಾನು ನಿನ್ನೆ ಪ್ರಭುಗೆ ಇಲ್ಲ ಎಯಿಂದ ಝೆಡ್ವರೆಗೂ ಐಟಮ್ಸ್ ತೊಗೊಳಕ್ಕೆ ಹೇಳಿದ್ದೀನಿ. ನನಗೆ ಐಟಮ್ಸು ಏನಂತ ಇನ್ನೂ ಗೊತ್ತಿಲ್ಲ. ಇವಾಗ ಇವನು ತಂದಿರೋ ಐಟಮ್ಸು ನಿನ್ನೆ ಹೋಗಿ ಅಂಗಡಿಗೆ ಹೋಗಿ ಎಲ್ಲ ತೊಗೊಂಬಂದಾನೆ ಐಟಮ್ಸ್ನ. ಆದರೆ ನನಗೇನಂತ ಗೊತ್ತಿಲ್ಲ ಅದು ಏನೇನು ತಂದವನೆ ಅಂತ. ಅದಕ್ಕೋಸ್ಕರ ಇವಾಗ ನಾನೇನು ಮಾಡಬೇಕಂದ್ರೆ, ನಾನು ಒಂದೊಂದಾಗಿ ಐಟಮ್ಸ್ ಕೊಡ್ತಾನೆ. ಆ ಐಟಮ್ಸ್ನ ನಾನು ಸೇಲ್ ಮಾಡಬೇಕಂತೆ ಜನರಿಗೆ. ಅದಕ್ಕೋಸ್ಕರ ನಾನು ಫಸ್ಟೇ ಇಂಟ್ರೋವರ್ಡ್. ಇದು ಆ್ಯಕ್ಚುಲಿ ಚೆನ್ನಾಗಿರೋ ಮಾತಾಡೋಕ್ಕೆ ನನಗೊಂಥರ, ಅದರಲ್ಲಿ ಇದನ್ನೆಲ್ಲ ಚಾಲೆಂಜಸ್ಸು ಮಾಡೋಣ ಸ್ನೇಹಿತರೆ. ಅದಾದಮೇಲೆ ಏನಪ್ಪ ಅಂದರೆ, ಇವಾಗ ಪ್ರಭು ಹತ್ರ ಒಂದೊಂದೇ ಐಟಮ್ಮು ಎಯಿಂದ ಸ್ಟಾರ್ಟ್ ಆಗುತ್ತೆ. ಎಯಿಂದ ಒಂದೊಂದು ಐಟಮೇ ತೊಗೊಂಬಿಟ್ಟು ಇವಾಗ ಹೋಗಿ ಸೇಲ್ ಮಾಡಬೇಕು. ಫಸ್ಟ್ ಐಟಮು ಏನಂತ ನೋಡೋಣ. ಏನೋ ಫಸ್ಟ್ ಐಟಮು ನೋಡಿ, ಇವಾಗ ಎಲ್ಲರೂ ಶಾಕ್ ಆಗಿಬಿಡ್ತಾರೆ. ಸೇಲೇ ಮಾಡೋಕ್ಕಾಗಲ್ಲ, ಅದು ಈ ರೋಡಲ್ಲಿ. ನೋಡಿ ಫ್ರೆಂಡ್ಸ್, ಏರ್ ಫ್ರೆಶ್ನರ್ ಇದು ಸೇಲ್ ಮಾಡಬೇಕಾ? ನಾನು ನೋಡೋಣ, ಅದೇ ಚಾಲೆಂಜ್. ಎ ಫಾರ್ ಏರ್ ಫ್ರೆಶ್ನರು. ಇವಾಗ ಇದನ್ನು ಸೇಲ್ ಮಾಡಬೇಕು. ಬನ್ನಿ ನೋಡೋಣ ಹೆಂಗೆ ಸೇಲ್ ಮಾಡ್ತೀನಿ ಅಂತ. 55 ರೂಪಾಯಿಗೆ ಆಯಿತಾ? ನಿಮ್ಗೆ 60 ರೂಪಾಯಿಗೆ ಸೇಲ್ ಮಾಡ್ತೀನಿ. ಬರೋ ಕಾಸಲ್ಲಿ ಬಡವರಿಗೆ ಏನಾದರೂ ಮಾಡೋದು. ಈ ರೋಡ್ ಸೈಡಲ್ಲಿ ಯಾರು ಇರ್ತಾರಲ್ಲ, ಆಂಟಿ ತೊಗೊಂಡ್ರೆ ಹಂಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಚೇಂಜ್ ಇಲ್ವಾ ಆಂಟಿ? ಚೇಂಜ್ ಇಲ್ಲ. ಫೋನ್ಪೇ ಮಾಡ್ಬಿಡ್ಲಾ ಚೇಂಜು? ಮಾಡಿ. ಸ್ನೇಹಿತರೆ, 60 ರೂಪೀಸ್ 55 ರೂಪೀಸ್ ಐಟಮು ಆಂಟಿ 60 ರೂಪೀಸ್ ತೊಗೊಂಡವ್ರೆ. ಥ್ಯಾಂಕ್ಸ್ ಆಂಟಿ. ಸ್ನೇಹಿತರೆ, 40 ರೂಪೀಸ್ ಮಾಡಿದ್ದೀನಿ. ಆಂಟಿ ಆಯ್ ಅಂದ್ಬಿಡಿ ಬ್ಲಾಗಿಗೆ. ಸಪೋರ್ಟ್ ಮಾಡಿ ಅಂತ ಹೇಳಿ ನನಗೆ. ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಹಿಂಗೆ ಬೆಳೆಸ್ತಾ ಹೋಗಿ. ಥ್ಯಾಂಕ್ಸ್ ಆಂಟಿ. ಸ್ನೇಹಿತರೆ, ಫಸ್ಟ್ ಐಟಮ್ ಸೇಲ್ ಆಯಿತು. ಇವಾಗ ಸೆಕೆಂಡ್ ಐಟಮ್ ನೋಡಿದ್ರೆ ಎಲ್ಲ ಸಂತೋಷ ಆಗ್ಬಿಡ್ತೀರ. ಇವನು ಏನೇನೋ ತಂದ ಏರ್ ಫ್ರೆಶ್. ನಾನೇನು ತಗೊಂಡು ನೀನೇನೋ ತಂದಿಲ್ವಾ? ಒಂದು ನಿಮಿಷ ನೋಡ್ತೀನಿ, ನಾನೇ ಮಾತಾಡ್ಬಿಟ್ಟು. ಸ್ನೇಹಿತರೆ, ಇವಾಗ B4 ಏನಂತ ನೋಡೋಣ. ಹೆಂಗೋ ಫಸ್ಟ್ ಐಟಮ್ ಸೇಲ್ ಆಯಿತು, ಅದೇ ಖುಷಿ. ಸ್ವಲ್ಪ 5 ನಿಮಿಷನೂ ಆಗಿಲ್ಲ ಸ್ನೇಹಿತರೆ, ಸ್ಟಾರ್ಟ್ ಮಾಡಿ ವಿಡಿಯೋ ಆಗಲೇ ಸೇಲ್ ಆಗಿಬಿಡ್ತು. ಪಾಪ ಆಂಟಿ ಅಣ್ಣವ್ರು ಆಮೇಲೆ ಹೋಗ್ಮೇಲೆ ಅವ್ರಿಗೇನಾದರೂ ಒಂದು ಮಾಡಿಬಿಟ್ಟು ಹೋಗೋಣ. ಏನಂತೀಯ ಪ್ರಭು? ಮಾಡೋಣ. ಪಾಪ ಅವರು ಫ್ರೂಟ್ ಸೇಲ್ ಮಾಡ್ಕೊಂಡು ಕೂತವ್ರೆ, ಅಂಥವ್ರೆ ಇಸ್ಕೊಂಡವ್ರೆ. ಅಂದರೆ ಅವ್ರಿಗೇನಾದರೂ ಒಂದು ಹೆಲ್ಪ್ ಮಾಡಿಬಿಟ್ಟು ಹೋಗೋಣ ಲಾಸ್ಟಲ್ಲಿ. ಥ್ಯಾಂಕ್ಸ್. ಸೊ ಸೆಕೆಂಡ್ ಐಟಮ್ B4 ಬೂಸ್ಟ್. ಸ್ನೇಹಿತರೆ, ಇವಾಗ ಬೂಸ್ಟ್ ತಂದಾನೆ. ಇವಾಗ ಇದನ್ನು ಸೇಲ್ ಮಾಡ್ಬೇಕು ನಾನು. ಬೂಸ್ಟ್ ಯಾರಿಗೆ ಸೇಲ್ ಮಾಡೋದು? ಯೂಟ್ಯೂಬಲ್ಲಿ ಒಂದು ವೀಡಿಯೋ ಮಾಡ್ತಾಯಿದ್ದೀನಿ ನಾನು. A to Z ಇವಾಗ ಐಟಮ್ ಸೇಲ್ ಮಾಡ್ತಾಯಿದ್ದೀನಿ ಆಯಿತಾ. ಇವಾಗ A ಸೇಲ್ ಆಯಿತು, ನನ್ನ ಹತ್ರ ಫ್ರೂಟ್ಸ್ ಅಂಗಡಿಯವರು ಇಸ್ಕೊಂಡ್ರು. ಇವಾಗ ನನ್ನ ಹತ್ರ B ಐತೆ. ಇದು 5 ರೂಪಾಯಿ ಇದ್ರು. ಇವಾಗ ಇದನ್ನು 10 ರೂಪಾಯಿಗೆ ಸೇಲ್ ಮಾಡ್ತೀವಿ. ಹರ್ಷಗೌಡ ಇವಾಗ ಬೀಳ್ತಿರೋ ಬ್ರೋ, ಬೆಳೆಸಿ ನಮ್ಮಂಥವ್ರನ್ನು. ಸ್ನೇಹಿತರೆ, ಬೂಸ್ಟು ಸೇಲ್ ಆಯಿತು. ಬಿಯಿಂದ ಬೂಸ್ಟು ಸೇಲ್ ಆಯಿತು. ಇವಾಗ ನೆಕ್ಸ್ಟ್ ಐಟಮ್ ಕೂಡ. ಸೊ ಇಟ್ಸ್ ಗೋನಾ ಬಿ ಅ ಚಾಲೆಂಜಿಂಗ್ ಥಿಂಗ್. ಏನು? ಸೊ ಇದು ಬಂದು ಇದು ಬೂಸ್ಟ್ ಅಂತಲೇ ಹೇಳ್ತಾರೆ. ಇದನ್ನೆಲ್ಲ ಇದು ಬೂಸ್ಟೇ ಸ್ನೇಹಿತರೆ. ಆರೋಗ್ಯಕ್ಕೆ ಹಾನಿಕಾರ. ಕೂಲಿಪ್ ಸೇಲ್ ಮಾಡು ಅಂತ ಹೇಳ್ತಾನೆ ಇವಾಗ ನನಗೆ. AB ಹೋगा सेल करके होगा AB ऐसा. हाँ, अब C से ये है ये एनर्जी बूस्ट करता है. आपको चाहिए? आपका मतलब इसका प्रचार कर रहे हैं? इसका आप प्रचार कर रहे हैं सर? प्रचार नहीं, ये सेल करना है मुझे. आपका सेल करना है? हाँ, ये से एप्पल सेल कर दिया, B से बूस्ट सेल कर दिया वैसा. अब ये C से कूलिप
आप खाते हैं क्या? हम नहीं खाते तंबाकू। ये लेते हैं क्या? ये लेते हैं? हाँ? ये लेते हैं, लेते हैं? ड्रिंक लेते हैं सर, लेते हैं? ड्रिंक लेते हैं सर। ड्रिंक लेते कौन सा ब्रांड है भाई? क्या कौन सा ब्रांड ड्रिंक लेते? 3 पर छोड़िएगा सर, पूरे साला बीवी और बच्चा देखेगा क्या कहेगा? क्या ये? ये नहीं चाहिए? नहीं नहीं लेना भाई, नहीं, 40 रुपीज़ नहीं सर। फुल बूस्ट, sir. एनर्जी बूस्ट होता। नहीं नहीं चाहिए? ठीक है, थैंक यू भाई. ಆರಾಮಾ ಆರಾಮಾ ಅಷ್ಟೇ. ಸ್ವಲ್ಪ ಜೋರಾಗಿ ಮಾತಾಡಿ ಹೇಳಿ. ಯೂಟ್ಯೂಬ್ ವೀಡಿಯೋ ಮಾಡ್ತಾ ಇದ್ದೀನಿ. ಇದು ಒಂದು ಐಟಮ್ ಐತೆ, ತೊಗೊತೀರಾ ನೀವು? ಬರೀ 40 ರೂಪಾಯಿ ಬ್ರೋ ಐಟಮು. ಹಾಂ ತಗೋತೀವಿ ಬ್ರೋ, ಇದೆ ಐಟಮು. ತಗೊಳ್ಳಿ ಬ್ರೋ. ಬ್ರೋ ಹಾಕ್ತೀವಿ ಬ್ರೋ. ಬ್ರೋ ಒಂದು ಯೂಟ್ಯೂಬ್ ವಿಡಿಯೋ ಮಾಡ್ತಾ ಇದ್ದೀವಿ. ಏನಂದರೆ A to Z ವರೆಗೂ ಐಟಮ್ಸ್ನ ಸೇಲ್ ಮಾಡ್ತೀವಿ. ಸೇಲ್ ಮಾಡಿಬಿಟ್ಟು ಅದನ್ನು ಯಾರಿಗಾದ್ರೂ ಬಡವರಿಗೆ ಹೆಲ್ಪ್ ಆಗುತ್ತಲ್ಲ ಅಂಥವ್ರಿಗೆ ಕೊಡ್ತೀರಾ ಕಾಸು. ಇವಾಗ ಏನಂದರೆ A B ಸೇಲ್ ಮಾಡಿಬಿಟ್ಟಿದ್ದೀವಿ. ಇವಾಗ C ಒಂದು ಐಟಮ್ ಐತೆ, ಬರೀ 40 ರೂಪಾಯಿ. ತೊಗೊತೀರಾ? ಹಾಂ, ಇಂಟೆನ್ಷನ್ ಕರೆಕ್ಟ್ ಆಗಿದ್ರೆ ಬಡವರಿಗೆ ಅಂತ ಇದ್ರೆ ಹಂಗಿದ್ರೆ ತಗೊಳ್ಳೋದು. ಬಡವರಿಗೆ ಬ್ರೋ, ಸೀರಿಯಸ್ ಆಗಿ ತೊಗೊತೀರಾ ಐಟಮ್ನ? ಏನು ಐಟಮು ತೊಗೊತೀರಾ? ಬೇಡ. ತಗೊಳ್ಳಿ ಬ್ರೋ, ನೀವೇ ಹೇಳಿದ್ರೆ ಇಂಟೆನ್ಷನ್ ಚೆನ್ನಾಗಿದೆ, ಸ್ಟಾಮಿನಾ ಬರುತ್ತೆ. RCB ಕ್ಲಿಯರ್ಸ್ ಮಾಡ್ಬೋದು ಬ್ರೋ. ಬೇಡ, ಡಿ ಐಟಮ್ ಬೇಕು. ಇಲ್ಲ. A to Z ಅಂತ ಅಂದ್ರೆ ಹಾಂ, ಈಗ AB ಸೇಲ್ ಆಯ್ತು, C ನಂಗೆ ಬೇಡ, ಡಿ ಕೊಡಿ. ಇಲ್ಲ ಹಂಗೆ ಲೈನಾಗಿ ಸೇಲ್ ಮಾಡ್ಕೊಂಡು ಹೋಗ್ಬೇಕು. ಅದಕ್ಕೆ ಇದೊಂದು ತೊಗೊಂಬಿಡಿ. ಏನದು? ಬ್ಲಾಗ್ ಯೂಟ್ಯೂಬಲ್ಲಿ ನಾಳೆ ಬರುತ್ತೆ ನೋಡಿ ಹಂಗೆ. ಸ್ನೇಹಿತರೆ, ಅಣ್ಣ ಇವಾಗ ಇದು ತೊಗೊತಾರೆ RCB ಚೇರ್ ಮಾಡೋಕ್ಕೆ. ಫುಲ್ ಚೇರ್ ಮಾಡಿದ್ರು ಫೈನಾನ್ಸ್ಗೆ. ಥ್ಯಾಂಕ್ ಯು ಬ್ರೋ. ಬೆಳೀರಿ, ಕನ್ನಡದ ಬೆಳೀರಿ. ಈಗೆಲ್ಲ ಬೆಳೆಸಿದ್ರೆ ಬೆಳಿತೀರಿ ಇವಾಗ. ಥ್ಯಾಂಕ್ ಯು ಸ್ನೇಹಿತರೆ, ಫೈನಲಿ ಸೇಲ್ ಆಯ್ತು ಬ್ರೋ. ಅವಾಗಿಂದ ತುಂಬ ಕಷ್ಟಪಟ್ಟಿದ್ದೀನಿ ಸೇಲ್ ಮಾಡೋಕ್ಕೆ. All the best bro. Thank you. ಥ್ಯಾಂಕ್ ಯು ಸೋ ಮಚ್. ಸ್ನೇಹಿತರೆ, ಸಿಯಿಂದ ಐಟಮ್ ಸೇಲ್ ಆಯಿತು. ಇವಾಗ ನೆಕ್ಸ್ಟ್ ಐಟಮು A B C ಆಯಿತು. ಇವಾಗ ನೆಕ್ಸ್ಟ್ ಐಟಮ್ ಬಂದು D. ಏನಪ್ಪ D ಇಂದ? ಇದು ಸ್ವಲ್ಪ ಒಳ್ಳೆ ಕಾರ್ಯಕ್ಕೆ ಯೂಸ್ ಆಗುತ್ತೆ. ಸ್ನೇಹಿತರೆ, ಯಾಕೋ ಸೈಕಿದ ಐಟಮೇ ತಂದವನೇ ಅನಿಸ್ತೈತೆ. ಸೊ D ಫಾರ್ ಅಯ್ಯೋ ಸ್ನೇಹಿತರೆ, ಡಿಟರ್ಜೆಂಟು, ಅದು ಸರ್ಫ್ ಎಕ್ಸೆಲ್ ತಂದವನೆ. भाई चाहिए कपड़ा वॉश करने के लिए सिर्फ 20 रुपये बस. हाँ, लेंगे क्या? यूट्यूब में वीडियो कर रहा हूँ. क्या करेंगे? आप फेमस हो जाते भाई फुल. फेमस नहीं होना है. नहीं चाहिए. ठीक है भाई. ವಿಡಿಯೋ ಮಾಡ್ತೀವಿ, ಯೂಟ್ಯೂಬ್ ವಿಡಿಯೋ. A to Z ಇಂದ ಕನ್ನಡ ಬರುತ್ತಲ್ಲ, A to Z ಇಂದ ಐಟಮ್ ಸೇಲ್ ಮಾಡಬೇಕು ನಾವು. ಇವಾಗ ಐಟಮ್ನ ಸೇಲ್ ಮಾಡ್ತಿರಲ್ಲ, ಅದನ್ನು ಬಡವರಿಗೆ ಯಾರಿಗಾದ್ರೂ ಕಷ್ಟಪಡ್ತಿರ್ತಾರೋ ಅಂಥವ್ರಿಗೆ ಕೊಡ್ತೀವಿ. ಇವಾಗ A B C ಆಯಿತು. ಇವಾಗ D ಇಂದ ಒಂದು ಐಟಮ್ ಐತೆ, 20 ರುಪೀಸ್ ಅದು ಅಷ್ಟೇ. ತೊಗೊತೀರಾ? 10 ರುಪೀಸ್ ಐಟಮು, ಅದೇ 20 ರುಪೀಸ್ ಸೇಲ್ ಮಾಡ್ತಿದ್ರಿ, ತೊಗೊತೀರಾ? ಹಾಂ, ಡಿಟರ್ಜೆಂಟು ತೊಗೊತೀರಾ? ಹಾಂ, ಫೋನ್ಪೇನಾ? ಸ್ನೇಹಿತರೆ, ಡಿಟರ್ಜೆಂಟು ಸೇಲ್ ಆಯಿತು D ಫೈನಲಿ. ಥ್ಯಾಂಕ್ ಯು ಸೋ ಮಚ್. ಸ್ನೇಹಿತರೆ, ಫೈನಲಿ D ಇಂದನೂ ಐಟಮ್ ಸೇಲ್ ಆಯಿತು. ನಾನು ಅಂದ್ಕೊಂಡಿದ್ದಿಲ್ಲ ನಾನು ಇಷ್ಟು ಚೆನ್ನಾಗಿ ಸೇಲ್ಸ್ ಮಾಡ್ತೀನಿ ಅಂತ. ಇಷ್ಟು ಚೆನ್ನಾಗಿ ಸೇಲ್ಸ್ ಮಾಡೋಂಗಿದ್ದಿದ್ರೆ ನಾನು ಒಂದು ಅಂಗಡಿನೇ ಇಟ್ಕೊಂಡ್ಬಿಡ್ತಿದ್ದೆ. ಇವಾಗ ನೆಕ್ಸ್ಟ್ ಐಟಮು A B C D D ಆಯಿತು. ಇವಾಗ E. ಸ್ನೇಹಿತರೆ, ಇವಾಗ E ಇಂದ ಏನೋ ತೊಗೊಂಡವನೇ. ಇವಾಗ ಅದನ್ನು ನೋಡ್ಬೇಕು, ಅದನ್ನ ಇನ್ನೂ ಏನೈತೋ ಅದರಲ್ಲಿ ಅದೇನು ತೊಗೊಂಡು. ದಿಸ್ ಇಸ್ ಇಯರ್ಬಡ್ಸ್ ಯಾರ್. ಇವಾಗ ಇಯರ್ಬಡ್ಸ್ ತೊಗೊಂಡವನು ಈಗಿಂದ ಅದಕ್ಕೆ ಸೇಲ್ ಮಾಡ್ಬೇಕು ನಾನು. ಒಂದು 30 ರೂಪಾಯಿಗೆ ಸೇಲ್ ಮಾಡಿ. 10 ರೂಪಾಯಿ. 30 ರೂಪಾಯಿಗಾ? ಸರಿ, ಇಡಬೇಕು. ಯೂಟ್ಯೂಬಲ್ಲಿ ಒಂದು ವೀಡಿಯೋ ಮಾಡ್ತೀನಿ. ಏನಂದರೆ A to Z ವರೆಗೂ ಐಟಮ್ಸು ಇವನು ತಂದವನೇ, ಅದನ್ನು ನಾನು ಸೇಲ್ ಮಾಡಬೇಕು. ಆ ಸೇಲ್ ಮಾಡೋ ಅಮೌಂಟಲ್ಲಿ ಏನು ಬರುತ್ತೋ ಅದನ್ನು ಬಡವರಿಗೆ ಕೊಡ್ತೀವಿ, ಯಾರಾದರೂ ರೋಡ್ ಸೈಡ್ ಯಾರಾದರೂ ಇರ್ತಾರೆ. ಇವಾಗ A B C D ವರೆಗೂ ಆಯಿತು. ಇವಾಗ ಇದು ಒಂದು ಐಟಮ್ ಐತೆ, ಅದು ಐಟಮು 20 ರೂಪಾಯಿ, 30 ರೂಪಾಯಿಗೆ ಸೇಲ್ ಮಾಡ್ತಾಯಿದ್ದೀನಿ, ತೊಗೊತೀರಾ?
ಪರವಾಗಿಲ್ವಾ ಬ್ರೋ? ವೀಡಿಯೋ ನೋಡಬೇಕಂದ್ರೆ ಯೂಟ್ಯೂಬಲ್ಲಿ ಹರ್ಷಗೌಡ ಅಂತ ಸರ್ಚ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಎಲ್ಲ ಹೊಸೊಬ್ರು ಕಂಟೆಂಟ್ ಕ್ರಿಯೇಟರ್ಸ್ ಬೆಳೆಸಿದ್ರು ಇವಾಗ ಮಾಡ್ತಿರೋದು. ಥ್ಯಾಂಕ್ ಯು ಸೊ ಮಚ್. ಸ್ನೇಹಿತರೆ, ಇಯರ್ ಬಡ್ಸು ಸೇಲ್ ಆಯಿತು, 30 ರೂಪೀಸು ಇಯರ್ ಬಡ್ಸು ಸೇಲ್ ಆಯಿತು. ಇವಾಗ ಬಂದು ABCDEF ಏನು ಸ್ನೇಹಿತರೆ ಫೆವಿಕ್ವಿಕು ಇಷ್ಟೆಲ್ಲ ಸೇಲ್ ಮಾಡಿದ್ದೀನಿ ಅಂದರೆ ಇದನ್ನು ಆರಾಮಾಗಿ ಸೇಲ್ ಮಾಡ್ಬೋದು. ಮಾಡು ನೋಡೋಣ. ಎಫಿಂದ ಒಂದು ಐಟಮ್ ಐತೆ ನನ್ನ ಹತ್ರ, ತೊಗೊತೀರಾ ನೀವು ಅದನ್ನು? 5 ರೂಪಾಯಿ ಐಟಮು 10 ರೂಪಾಯಿಗೆ ಸೇಲ್ ಮಾಡ್ತೀನಿ. ಹಾಂ ಬೇಡವಾ? ಸರಿ ಬ್ರೋ, ತೊಗೊತೀರಾ? ಏನು ಬೇಡವಾ? ಎಫಿಂದ 5 ರೂಪಾಯಿ ಐಟಮು 10 ರೂಪಾಯಿಗೆ ಸೇಲ್ ಮಾಡ್ತೀನಿ, ತೊಗೊತೀರಾ? ಹಾಂ, ನೀವು ಸೇಲ್ ಮಾಡ್ತೀರಾ? ಬೇಡವಾ? ಯಾರಿಗೋ ಸೇಲ್ ಮಾಡೋದು. ಅಣ್ಣ ನಿಮ್ಗೆ ಬೇಕಾ? ಬೇಡವಾ? ಆರಾಮ. ಯೂಟ್ಯೂಬಲ್ಲಿ ಒಂದು ವೀಡಿಯೋ ಮಾಡ್ತಾಯಿದ್ದೀನಿ, ಏನಂದರೆ A to Z ವರೆಗೂ ಐಟಮ್ಸ್ ತಂದಿದ್ದೀವಿ, ಅದನ್ನು ಸೇಲ್ ಮಾಡಬೇಕು. ಎಫಿಂದ ಒಂದು ಐಟಮ್ ಇದೆ, ತೊಗೊತೀರಾ? 5 ರೂಪಾಯಿ ಐಟಮು 10 ರೂಪಾಯಿ. ಪಕ್ಕ ತೊಗೊತೀರಾ ಬ್ರೋ? ಬ್ರೋ, ವಿಡಿಯೋ ನೋಡಬೇಕಂದ್ರೆ ಹರ್ಷಗೌಡ ಅಂತ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು. ಥ್ಯಾಂಕ್ಸ್ ಬ್ರೋ, ಥ್ಯಾಂಕ್ ಯು ಸೊ ಮಚ್. ಸ್ನೇಹಿತರೆ, ಫೆವಿಕ್ವಿಕ್ ಈಸ್ಕೊಂಡ್ರಿ ಇವರು. ಹಾಯ್ ಅನ್ಬಿಡಿ. ಸ್ನೇಹಿತರೆ, ಫೆವಿಕ್ವಿಕ್ ಹೇಗೋ ಸೇಲ್ ಆಯಿತು. ಅರ್ಧ ಗಂಟೆಯಿಂದ ಆ ಕಡೆಯಿಂದ ಈ ಕಡೆ ಸುತ್ತಾಡಿ ಇವಾಗ ಸೇಲ್ ಆಗೈತೆ. ಇವಾಗ ಜಿಯಿಂದ ಐಟಮ್. ಏನೋ ಜಿಯಿಂದ ಐಟಮು ಸ್ನೇಹಿತರೆ, ಇವಾಗ ಜಿಯಿಂದ ಜಂಪ್ಸ್ ಅಂತೆ. ಇವಾಗ ಈ ಜಂಪ್ಸ್ನ ಸೇಲ್ ಮಾಡಬೇಕು. ಎಕ್ಸ್ಕ್ಯೂಸ್ ಬ್ರೋ, ಯೂಟ್ಯೂಬಲ್ಲಿ ಒಂದು ವೀಡಿಯೋ ಮಾಡ್ತಾಯಿದ್ದೀನಿ. A ಇಂದ Z ವರೆಗೂ ಒಂದು ಐಟಮ್ಸ್ ತಂದಿದ್ದೀರಿ, ಅದನ್ನು ಸೇಲ್ ಮಾಡ್ತಾಯಿದ್ದೀನಿ. ಯಾಕೆ ನಗೀತಾ ಇದ್ದೀರಾ? ಕನ್ನಡ ಬರುತ್ತಲ್ಲ ಬ್ರೋ? A ಇಂದ Z ವರೆಗೂ ಐಟಮ್ ಸೇಲ್ ಮಾಡ್ತಾಯಿದ್ದೀವಿ. ಇವಾಗ ಜಿಯಿಂದ ಒಂದು ಐಟಮ್ ಐತೆ, ಐಟಮು 10 ರೂಪಾಯಿ 20 ರೂಪಾಯಿಗೆ ಸೇಲ್ ಮಾಡ್ತಾಯಿದ್ದೀನಿ, ತೊಗೊತೀರಾ? ಹಾಂ ಸ್ನೇಹಿತರೆ, ಅಣ್ಣ ಜಂಪ್ಸ್ ತೊಗೊಂಡವ್ರೆ. ಯಾಕೆ ಬ್ರೋ ನಗೀತಾ ಇದ್ದೀರಾ? ಹಾಂ ಯಾಕಿಲ್ಲ, ಹೇಳಿ ಬ್ರೋ, ಪರವಾಗಿಲ್ಲ. ಎಂದೆಲ್ಲ ಹಾಂ ಮಾತಾಡ್ಬೋದಾ? ಆಫ್ ಮಾಡ್ಬಿಡು, ಆಫ್ ಮಾಡ್ಬಿಡು. ಏನಂದರೆ A to Z ವರೆಗೂ ಐಟಮ್ಸ್ ಸೇಲ್ ಮಾಡೋದು. ಸ್ನೇಹಿತರೆ, ಇವಾಗ A ಇಂದ Z ವರೆಗೂ ಕಂಪ್ಲೀಟಾಗಿ ಎಲ್ಲ ಸೇಲ್ ಮಾಡಿದ್ದೀವಿ. ವಿಡಿಯೋ ಅಂತೂ ನನಗೆ ಗೊತ್ತಿರೋ ಪ್ರಕಾರ ಸ್ವಲ್ಪ ಚೆನ್ನಾಗಿ ಬಂದಿದೆ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಗೆ ಹೇಗೆ ಅನಿಸುತ್ತೋ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗೈತೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿದ್ರೆ ನಾನು ಇದ್ರದ್ದು ಪಾರ್ಟ್ 2 ಹಾಕ್ತೀನಿ. ಇನ್ನೂ ಸೀರಿಯಸ್ಸಾಗಿ ಕ್ರೇಜಿಯಾಗಿರುತ್ತೆ ಅದಂತೂ. ಸೊ ಸ್ನೇಹಿತರೆ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ಸ್ ಹಾಕಿ. ಇದ್ರದ್ದು ಪಾರ್ಟ್ 2 ಬೇಗ ಬರುತ್ತೆ. ನೀವು ಎಷ್ಟು ಬೇಗ ಅಷ್ಟು ಕಮೆಂಟ್ ಮಾಡ್ತೀರೋ ಅಷ್ಟು ಬೇಗ ಪಾರ್ಟ್ 2 ಬರುತ್ತೆ. ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ತನಕ ಸಿ ಯು. ಬಾಯ್ ಬಾಯ್.